ಸ್ನೇಹಿತರೆ, 2025ನೇ ವರ್ಷದ ಹಾಸನಾಂಬ ದೇವಿ ದರ್ಶನ ಇಲ್ಲಿಗೆ ವಿದ್ಯುಕ್ತವಾಗಿ ಮುಕ್ತಾಯವಾಗಿದೆ. ನಿನ್ನೆ ಸಾರ್ವಜನಿಕ ದರ್ಶನಕ್ಕೆ ವಿರಾಮವನ್ನ ನೀಡಲಾಗಿ ಆ ನಂತರ ಉಳಿದಿದ್ದಂತಹ ಸ್ಥಳೀಯರು ಅಂದ್ರೆ ಬಹುತೇಕ ಅಕ್ಕಪಕ್ಕ ಮನೆಯವರು ಅವರಿಗೆ ನಿನ್ನೆ ಸಂಜೆನೂ ದರ್ಶನ ಮಾಡಿಸಿದ್ದೇವೆ ಮತ್ತು ರಾತ್ರಿ ಸಿದ್ದೇಶ್ವರ ಸ್ವಾಮಿ ಜಾತ್ರೆಗೆ ಬಂದಂತವರಿಗೂ ಕೂಡ ದರ್ಶನ ಮಾಡಿ ಬೆಳಿಗ್ಗೆ ಇಲ್ಲಿ ಅಕ್ಕಪಕ್ಕ ಮನೆಯವರಿಗೆ ಅವರಿಗೂ ಕೂಡ ದರ್ಶನ ಮಾಡಿ ಶಾಸ್ತ್ರದ ಪ್ರಕಾರವಾಗಿ ಹಿಂದೂ ದೇವಾಲಯದ ಬಾಗಿಲನ್ನ ವಿದ್ಯುಕ್ತವಾಗಿ ಮುಂದಿನ ವರ್ಷದವರೆಗೆ ಬಂದ್ ಮಾಡಲಾಗಿದೆ. ಈ ವರ್ಷ ಬಹಳ ಮುಖ್ಯವಾಗಿ ಅಂದ್ರೆ ಎಲ್ಲರ ಸಹಕಾರದಿಂದ ಎಲ್ಲಾ ಜಿಲ್ಲೆಯ ಜನಪ್ರತಿನಿಧಿಗಳು ಅಂದ್ರೆ MLAಗಳು, MP, MLC ಮತ್ತು ಇತರೆ ಚುನಾಯಿತ ಪ್ರತಿನಿಧಿಗಳು, ಮಾಜಿ ಚುನಾಯಿತ ಪ್ರತಿನಿಧಿಗಳು ಎಲ್ಲರ ಸಹಕಾರ ಜೊತೆಗೆ ಜಿಲ್ಲಾಡಳಿತ ಸಹಕಾರ, ಅದರಲ್ಲಿ ರೆವಿನ್ಯೂ ಪೊಲೀಸ್ ಅಂತ ಅಷ್ಟೇ ಅಲ್ಲ, ಅವರು ಹೆಚ್ಚಿಗೆ ಜವಾಬ್ದಾರಿ ತಗೊಂಡಿದ್ದಾರೆ. ಆದ್ರೆ ಎಲ್ಲ ಇಲಾಖೆಯವರು 3ಕ್ಕೆ 3 ಸಹಕಾರ ಕೊಟ್ಟಿದ್ದಾರೆ. ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಬೆಂಬಲವನ್ನು ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಿದ್ದಾರೆ. ಮಾಧ್ಯಮದ ಸ್ನೇಹಿತರು ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಬಂದಂತಹ ಸಾರ್ವಜನಿಕರು ಅವರು ಕೂಡ ಬಹಳ ಶಾಂತಿಯುತವಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ NCC, ಸ್ಕೌಟ್ಸ್, ಗೈಡ್ಸ್ ಹೀಗೆ ಬೇರೆ ಬೇರೆ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದು ಬಹಳ ಯಶಸ್ವಿಯಾಗಿ, ಬಹುಶಃ ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಯಶಸ್ವಿಯಾದಂತಹ ಹಾಸನಾಂಬ ದೇವಿ ದರ್ಶನೋತ್ಸವ ಯಶಸ್ವಿಯಾಗಿ ನಡೀಲಿಕ್ಕೆ ಅವರೆಲ್ಲರ ಸಹಕಾರದಿಂದ ಇವತ್ತು ಯಶಸ್ವಿಯಾಗಿ ನಾವು ಸಂಪೂರ್ಣಗೊಳಿಸಿದ್ದೇವೆ ಈ ವರ್ಷದ್ದು. ಅವರೆಲ್ಲರಿಗೂ ಧನ್ಯವಾದ ಹೇಳಬೇಕಾಗಿರೋದು ನಮ್ಮ ಮೊದಲನೇ ಕರ್ತವ್ಯ. ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಎರಡನೇದು, ಎಲ್ಲರೂ ಸಹಕಾರ ಕೊಟ್ಟಿದ್ರಿಂದ ಈ ವರ್ಷ ಜನಸಾಮಾನ್ಯರು, ಕಾಮನ್ ಜನಗಳಿಗೆ ಯಾವುದೇ ನೂಕು ನಿಗ್ಗಲು ಇಲ್ಲದೆ, ಗೊಂದಲ ಇಲ್ಲದೆ, ಒಬ್ಬರ ಮೇಲೆ ಒಬ್ಬರು ಬಿದ್ದು ಹರಸಾಹಸ ಪಟ್ಟು ದರ್ಶನ ಮಾಡುವುದರ ಬದಲಿಗೆ ಸರಳವಾಗಿ, ಸರಾಗವಾಗಿ, ಸುಲಲಿತವಾಗಿ ಸಾರ್ವಜನಿಕರಿಗೆ, ಜನಸಾಮಾನ್ಯರಿಗೆ, ಕಾಮನ್ ಜನಗಳಿಗೆ ದರ್ಶನ ಆಗಿರೋದು ನಿಜವಾಗಿ ನಮಗೆಲ್ಲರಿಗೂ ಅತೀವ ಸಂತೋಷವನ್ನ ತಂದುಕೊಟ್ಟಿದೆ. ಬಂದಂತಹ ಜನ ಹಾಸನಾಂಬೆಯ ತರದಲ್ಲೇ ಹಸನ್ಮುಖಿಗಳಾಗಿ ಹೋಗಿದ್ದಾರೆ. ನಾವು ದರ್ಶನಕ್ಕೆ ಬಂದವ್ರನ್ನ ಯಾರನ್ನ ಮಾತಾಡಿಸಿದ್ರು ಕೂಡ ನಗುನಗುತ್ತಾ ನಮ್ಮನ್ನ ಮಾತಾಡಿಸಿದ್ದಾರೆ, ನಗುನಗುತ್ತಾ ದರ್ಶನವನ್ನ ಪಡ್ಕೊಂಡು ಹೋಗಿದ್ದಾರೆ. ಹಾಗಾಗಿ ಸಾಮಾನ್ಯ ಜನ ಅವರಿಗೆ ಈ ಬಾರಿ ಉತ್ತಮವಾಗಿ ದರ್ಶನ ಆಗಿದೆ ಅನ್ನುವಂತಹದ್ದು ಬಹಳ ಸಂತೋಷದ ವಿಷಯ. ಹಾಗೂ ದೂರ ದೂರದಿಂದ ಎಲ್ಲ ಬಂದು ಇವತ್ತು ರಾಜ್ಯದ ಮೂಲೆ ಮೂಲೆಯಿಂದ ಬಂದಿದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. ಅವರ ಮನಸ್ಸಿನ ಆಸೆಯನ್ನ ಪೂರೈಸಲಿಕ್ಕೆ ಸಾಧ್ಯ ಆಯ್ತು ಅನ್ನುವಂತ ಸಂತೋಷ ನಮಗಿದೆ. ಅದರ ಜೊತೆಗೆ ಹಾಸನದ ಕೀರ್ತಿಯು ಕೂಡ ಇವತ್ತು ಅಷ್ಟೇ ಮಟ್ಟಿಗೆ ಪ್ರಜ್ವಲವಾಗಿ ಬೆಳೆದಿದೆ. ಹಾಸನಾಂಬ ಬಂದ್ರೆ ಒಂದು ರೀತಿ ಗೊಂದಲದ ಗೂಡಾಗ್ತಾ ಇತ್ತು ಅಂತ ಈ ಬಾರಿ ಇಷ್ಟು ಸುಗಮವಾಗಿ ಆಗಿರೋದ್ರಿಂದ ಇಡೀ ಹಾಸನ ಜಿಲ್ಲೆಗೆ, ಹಾಸನದ ಜನಗಳಿಗೆ ಒಂದು ಗೌರವ ಬಂದಿದೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲದರ ಪ್ರಯುಕ್ತವಾಗಿ ಒಟ್ಟು ದರ್ಶನ ಮಾಡಿರುವವರ ಅಂದಾಜು 26,13,000 ಜನ ದರ್ಶನವನ್ನ ಈ ಬಾರಿ ಪಡೆದಿದ್ದಾರೆ ಈ ವರ್ಷದಲ್ಲಿ. ಅದರಲ್ಲಿ ನಿನ್ನೆ ಮಧ್ಯಾಹ್ನದ ನಂತರ ಪಡೆದವರು ಹೊರತುಪಡಿಸಿ ನಿನ್ನೆ ಸಾಯಂಕಾಲದ ನಂತರ ಬಂದವ್ರದ್ದು ನಾವು ಲೆಕ್ಕ ಹಾಕಿಲ್ಲ. ನಿನ್ನೆ ಸಾಯಂಕಾಲ 5 ಗಂಟೆಗೆ ಮೊದಲು ಬಂದಂತವರಲ್ಲಿ 26,13,000 ಜನ ಈ ಬಾರಿ ದರ್ಶನವನ್ನ ಪಡೆದಿದ್ದಾರೆ. ಹಾಗೂ ಆದಾಯದ ಬಗ್ಗೆನೂ ಕೂಡ ಅನೇಕರು ಪದೇ ಪದೇ ಕೇಳ್ತಾ ಇದ್ರು. ಅದನ್ನು ಕೂಡ ನಾವು ನೋಡಿದ್ರೆ
ಈ ವರ್ಷ 21,82,00,000 ಬರೀ ಟಿಕೆಟ್ ಮಾರಾಟದಿಂದ ಆದಾಯ ಬಂದಿದೆ. ಹುಂಡಿ ತೆರೆದ್ರೆ ಅದು ಒಂದು 3 ಕೋಟಿ ಮೇಲೆ ಬರುತ್ತದೆ. ಸೊ ಒಟ್ಟಾರೆ ಆದಾಯ 25 ಕೋಟಿಗಿಂತ ಹೆಚ್ಚು ಆಗ್ಬೋದು ಅಂತ ನಾವು ಅಂದಾಜು ಮಾಡ್ತಿದ್ದೇವೆ. ಹೋದ ವರ್ಷಕ್ಕೆ ಇದನ್ನ ಹೋಲಿಕೆ ಮಾಡಿದ್ರೆ ಹೋದ ವರ್ಷ 17,46,000 ಜನ ದರ್ಶನ ಪಡೆದಿದ್ರು. ಈ ವರ್ಷ 26,13,000 ಜನ ದರ್ಶನ ಪಡೆದಿದ್ದಾರೆ. ಹೋದ ವರ್ಷ ಟಿಕೆಟ್ ಮಾರಾಟದಿಂದ ಆದಾಯ 9,68,00,000 ಬಂದಿತ್ತು. ಈ ಬಾರಿ 22,82,00,000 ಬಂದಿದೆ. ಹುಂಡಿಯದನ್ನ ಹೊರತುಪಡಿಸಿ ಹೋದ ವರ್ಷನೂ ಕೂಡ ಹುಂಡಿಯನ್ನ ಹೊರತುಪಡಿಸಿ 9,68 ಬಂದಿತ್ತು. ಹಾಗಾಗಿ ಯಾವುದೇ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಟಿಕೆಟ್ ತಗೊಂಡು ದರ್ಶನ ಪಡೆದವರ ಸಂಖ್ಯೆ ಬಹುಶಃ 3 ಪಟ್ಟು ಹೆಚ್ಚಾಗಿದೆ ಈ ವರ್ಷ. ಹೋದ ವರ್ಷ ಸುಮಾರು 1,40,000 ಜನ ಟಿಕೆಟ್ ಪಡ್ಕೊಂಡಿದ್ರು. ಈ ವರ್ಷ 3,40,000 ಜನ ಟಿಕೆಟ್ ಪಡ್ಕೊಂಡು ದರ್ಶನವನ್ನ ಪಡ್ಕೊಂಡಿದ್ದಾರೆ. ಸೊ 3 ಪಟ್ಟು, ಅದರಲ್ಲಿ ಆಲ್ಮೋಸ್ಟ್ 3 ಟೈಮ್ಸ್, ನಾಟ್ ಎಕ್ಸಾಕ್ಟ್ಲಿ, ಆಲ್ಮೋಸ್ಟ್ 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಹೋದ ವರ್ಷ 1,40,000, ಈ ವರ್ಷ 3,60,000, 40 ಅಲ್ಲ 3,60,000, ಆಲ್ಮೋಸ್ಟ್ 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ನಾನು ಆರಂಭದಿಂದಾನು ಹೇಳಿದ್ದೇನೆ, ದುಡ್ಡಿಂದು ಇಲ್ಲಿ ಏನು ಅಗೌಣ ಅಂತ ಹೇಳ್ತಾರಲ್ಲ, ಅದು ಲೆಕ್ಕನೇ ಇಲ್ಲ. ಇಲ್ಲಿ ನಮ್ಗೆ ಜನ ಬಂದವರು ನೆಮ್ಮದಿಯಾಗಿ ದರ್ಶನ ಮಾಡಿ ಕಳಿಸ್ಬೇಕು ಅನ್ನೋದು ನಮ್ಮ ಸಂಕಲ್ಪ ಆಗಿತ್ತು. ಅದನ್ನ ಒಂದಷ್ಟು ಮಟ್ಟಿಗೆ ಎಲ್ಲರ ಸಹಕಾರದಿಂದ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಬಹಳ ಸಂತೋಷದಿಂದ ತಮ್ಮ ಜೊತೆಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಕೊನೆ ದಿನ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ, VIP-ಗಳು ಸಹಕಾರ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಯಾಕೆಂದ್ರೆ ಅವರು ನೀವೆಲ್ಲ ಕೆಲವರಿಗೆ ಅನುಮಾನ ಇತ್ತು, VIP-ಗಳು ನಿಮ್ಮನ್ನ ಈ ರೀತಿ ಸ್ಟ್ರೀಮ್ ಲೈನ್ ಮಾಡಕ್ಕೆ ಬಿಡ್ತಾರಾ ಅಂತ. ಅವರು ಸಹಕಾರ ಕೊಟ್ಟು ನಾವೇನ್ ಗೈಡ್ ಲೈನ್ಸ್ ಕೊಟ್ಟಿದ್ದೀವಿ 99% ಆ ಗೈಡ್ ಲೈನ್ಸ್ಗೆ ಫಾಲೋ ಮಾಡಿದ್ರು ಎಲ್ಲರೂ ಕೂಡ. ನಿಮ್ಗೆ ಗೊತ್ತಿದೆ, ಕೆಲವರು ಮಂತ್ರಿಗಳು ಕೂಡ ಸಮಯ ಮೀರಿದ ಮೇಲೆ ಬಂದು ಸಾಲಿನಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋದ್ರು, ಬೇಸರ ಮಾಡ್ಕೊಂಡು. 1-2-3 ಇನ್ಸಿಡೆಂಟ್ ಮಾತ್ರ ನನ್ನ ಗಮನಕ್ಕೆ ಬಂತು. ಗಮನಕ್ಕೆ ಬಾರದೆ ಇರೋದು ನನಗೆ ಗೊತ್ತಿಲ್ಲ. ಯಾರೋ ಒಬ್ರು ನಮ್ಮ ಪ್ರೋಟೋಕಾಲ್ ಗಾಡಿಯಲ್ಲಿ ಬರ್ತಾ, ಅವ್ರೇನಾದ್ರು ಪ್ರೋಟೋಕಾಲ್ನವರು ತಡೆದ್ರೆ ನೀವು ಅದನ್ನ ತಳ್ಳಿ ಒಳಕ್ ನುಗ್ಗಿ ನಾನು ಇದೀನಿ ನೋಡ್ಕೋತೀನಿ ಅಂತ ಯಾರೋ ಒಬ್ರು ಹೇಳಿದ್ರು ಅಂತ ನನ್ನ ಕಿವಿಗೆ ಬಿತ್ತು. ಒಂದು ಇನ್ಸಿಡೆಂಟು. ಇನ್ನೊಂದು ಇನ್ಸಿಡೆಂಟು, ಸಮಯ ಮುಗಿದ ಮೇಲೆ ಬಂದವರೊಬ್ರು ನೇರವಾಗಿ ಗಾಡಿ ತಗೊಂಡು ಬಂದಿದ್ದು ಒಂದು ಇನ್ಸಿಡೆಂಟು ಈ ರೀತಿ ಆಗಿದೆ. ಇನ್ನೊಬ್ರು ಯಾರೋ ಹೀಗೆ ನಾವು ಕುಟುಂಬದವರಿಗೆ ಗರ್ಭಗುಡಿಗೆ ಬಿಡ್ತೇವೆ, ಸಿಬ್ಬಂದಿಗೆ ಬಿಡಕ್ ಆಗಲ್ಲ ಅಂತ ಹೇಳಿದಕ್ಕೆ ನೋಡ್ತೀವಿ ನಿಮ್ಮನ್ನ ಅಂತ ಮುಂದಿನ ವರ್ಷ ನೋಡ್ಕೋತೀವಿ ಅಂತ ಹೇಳಿದ್ದು ಒಂದು ಘಟನೆ ಆಗಿದೆ. ಇನ್ನೊಬ್ರು ಯಾರೋ ಹಿಂಗೆ ಸಿಟ್ಟಿಗೆ PIL ಹಾಕಿ ತೆಗಿತೀವಿ ಎಲ್ಲ ಹೊರಗಡೆ ಅಂತ ಹೇಳಿದ್ದು. ಹೀಗೆ ಎಲ್ಲ ನನ್ನ ಈ 4 ಎಪಿಸೋಡ್ ನನ್ನ ಕಿವಿಗೆ ಬಿದ್ದಿತ್ತು. 26 ಲಕ್ಷದಲ್ಲಿ 4 ಎಪಿಸೋಡ್. ಅದಿರ್ಲಿ, ಈಗ ನಾವು ಸಾರ್ವಜನಿಕರ ಹಿತದಲ್ಲಿ ಒಂದು ಫರ್ಮ್ ಸ್ಟ್ಯಾಂಡ್ ತಗೊಂಡ್ರೆ ಅದರ ಪರಿಣಾಮಗಳನ್ನ ಎದುರಿಸೋದಕ್ಕೂ ನಾವು ತಯಾರಿರ್ಬೇಕು. ಆದ್ರೆ ಇವ್ರು ಯಾರು ಈ ರೀತಿ ಕಾಮೆಂಟ್ ಮಾಡಿದ್ರು ಅವ್ರು ಯಾರು ರಾಜಕಾರಣಿಗಳಲ್ಲ, ತಮ್ಗೆ ಹೇಳ್ತಾ ಇದ್ದಾರೆ, ಯಾರು ರಾಜಕಾರಣಿಗಳಲ್ಲ. ಅದನ್ನ ಹೊರತುಪಡಿಸಿ ಬೇರೆ ರಂಗದಿಂದ ಬಂದಂತವ್ರು ಈ ರೀತಿ. ಅದ್ ಬಿಡಿ, 26 ಲಕ್ಷದಲ್ಲಿ 1, 2, 3, 4 ಲೆಕ್ಕ ಹಾಕಕ್ಕಾಗುತ್ತಾ ನಾವು? 90% ಜನ ಆಸನಾಂಬೆ ತರ ಅಸನ್ಮುಖಿಯಾಗಿ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮ್ಮೆಲ್ಲರ ಸಹಕಾರ, ಎಲ್ಲರಿಗೂ ನಾನು ಮತ್ತೆ ರಿಪೀಟ್ ಮಾಡೋದಾದ್ರೆ, ನಮ್ಮ MP, MLA, MLCಗಳು ಮತ್ತೆ ಡಿಫಿಟೆಡ್ ಕ್ಯಾಂಡಿಡೇಟ್ಸ್ ಇದ್ದಾರೆ, ಅವರು ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಹಾಗೆ ಆಫಿಷಿಯಲ್ಸ್ ಡೇ ಅಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಅದರಲ್ಲೂ ಕೂಡ 95% ಈ ಬಾರಿ ಅವರು ಸ್ಟ್ರಿಕ್ಟ್ ಆಗಿ ರೂಲ್ಸ್ ಅನ್ನ ಫಾಲೋ ಮಾಡಿದ್ದಾರೆ. ಎಲ್ಲೋ ಅಲ್ಲೊಂದು ಇಲ್ಲೊಂದು ಸಣ್ಣ ಪುಟ್ಟದಾಗಿರ್ಬೋದು ಬಿಟ್ರೆ 95% ಅವರು ನೆಮ್ಮದಿಯಾಗಿ ಕೆಲಸ ಮಾಡಿದ್ದಾರೆ ಈ ಬಾರಿ. ಸೊ ಈ ರೀತಿಯಾಗಿ ಅವರೆಲ್ಲರ ಸಹಕಾರ ಇಲ್ಲದೆ ನಾವು ಈ ಬಾರಿ ಇಷ್ಟು ಜನಕ್ಕೆ, ಹೋದ ವರ್ಷಕ್ಕಿಂತ 8.5 ಲಕ್ಷ ಜನ ಜಾಸ್ತಿ ಬಂದಿದ್ದಾರೆ. ಅಷ್ಟು ಜನಕ್ಕೆ ದರ್ಶನ ಮಾಡಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಇದು ಇಲ್ಲಿಯವರೆಗಿನ ಹಾಸನಾಂಬ ದೇವಿ ದರ್ಶನದ ಒಂದು ಸಂಕ್ಷಿಪ್ತ ಮಾಹಿತಿ. ನಮಗೆ ತಮ್ಮ ಸಹಕಾರಕ್ಕೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೇನೆ. ಮಧ್ಯದಲ್ಲಿ ಮಳೆ ಬಂತು, ನಾನಾ ಸವಾಲುಗಳು ಬಂದು, ಕೆಲವು ದಿನ ರಾತ್ರಿ ಹೆಚ್ಚಿಗೆ ಸಮಯ ಆಯ್ತು. ಒಂದೇ ಒಂದು ದಿನ ಶುಕ್ರವಾರ ಮಾತ್ರ ನಾವೇನೊಂದು 5 hours ಪ್ಲಸ್ ಮೈನಸ್ ಗೈಡ್ ಲೈನ್ಸ್ ಹಾಕೊಂಡಿದ್ವಿ, ಶುಕ್ರವಾರ ಮಾತ್ರ ಅದನ್ನ ದಾಟಿ ಸ್ವಲ್ಪ ಹೆಚ್ಚಾಯ್ತು. ಯಾಕೆಂದ್ರೆ ಹಿಂದಿನ ದಿನ ರಾತ್ರಿ
5 ಗಂಟೆ ಪೂಜೆಗೆ ದರ್ಶನ ಇರ್ಲಿಲ್ಲ, 5-6 ಗಂಟೆ ಆಗೋಯ್ತು. ಹಂಗಾಗಿ ಅದು ಸ್ಪಿಲ್ ಓವರ್ ಆಗಿ ಸ್ವಲ್ಪ ಶುಕ್ರವಾರಕ್ಕೆ ನಮ್ಗೆ, ಜೊತೆಗೆ ಶುಕ್ರವಾರ 3,62,000 ಜನ ಬಂದಿದ್ದಾರೆ. ರೆಕಾರ್ಡ್ ಹಾಸನಾಂಬ ದೇವಿಯ ಇದರಲ್ಲಿ ರೆಕಾರ್ಡ್. ಒಟ್ಟಾರೆ ಏನೇ ಇದ್ರೂ ಕೂಡ ನಮ್ಗೆ ಸಮಾಧಾನ ಇದೆ, ಸಂತೋಷ ಇದೆ. ಕಳೆದ ಕೆಲವು ವರ್ಷಗಳ ಅನುಭವ ನೋಡಿದಾಗ ಈ ವರ್ಷದಲ್ಲಿ ಅತ್ಯಂತ ಸುಗಮವಾಗಿ ಜನ ಸಂತುಷ್ಟವಾಗಿ ಹೋಗಿದ್ದಾರೆ. ನಮ್ಗೆ ಅದು ಮುಖ್ಯ, ಬೇರೆ ಯಾರು, ಎಲ್ಲರೂ ಸಂತುಷ್ಟವಾಗಿದ್ದಾರೆ. ಸಾಮಾನ್ಯ ಜನ, ಶ್ರೀಸಾಮಾನ್ಯರು ಸಂತೋಷವಾಗಿ ಹೋಗಿದಾರಲ್ಲ, ಅದು ನಮ್ಗೆಲ್ಲರಿಗೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಪಕ್ಷ ಎಲ್ಲ ಬಿಟ್ಟು ಎಲ್ಲರಿಗೂ ಸಂತೋಷವನ್ನ ತಂದುಕೊಟ್ಟಿದೆ. ಹಾಸನ ಜಿಲ್ಲೆಯ ಗೌರವ ಇದರಿಂದ ಇನ್ನಷ್ಟು ಬೆಳಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ. ಎಲ್ಲರಿಗೂ ನನ್ನ ಧನ್ಯವಾದ.